ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಉದ್ಯಮಿ ಗೌತಮ್ ಅದಾನಿ ಬಂದಿದ್ದರು. ಅವರಿಬ್ಬರ ಮಧ್ಯೆ ಒಂದು ಭೇಟಿ ಮಾತುಕತೆಯಾಯಿತು ಅನ್ನೋದೇ ಚರ್ಚೆಯ ವಿಷಯ. ಕಾರಣ ಅದಾನಿ ಅಂಬಾನಿ ವಿಷಯದಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಮಟ್ಟದ ನಾಯಕರುಗಳ ನಿಲುವು. ಮಾತೆತ್ತಿದ್ರೆ ಮೋದಿ ಸರ್ಕಾರ ಅದಾನಿ ಅಂಬಾನಿ ಹೇಳ್ದಂಗೆ ಕೇಳುತ್ತೆ ಅಂತ ಮಾತನಾಡ್ತಾ ಬರ್ತಾರೆ ರಾಹುಲ್ ಗಾಂಧಿ ಅವರು. ಅಂಥದ್ರಲ್ಲಿ ಬೆಂಗಳೂರಿಗೆ ಬಂದು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಗೌತಮ್ ಅದಾನಿ ಭೇಟಿ ಕೊಡೋದು ಅಂದ್ರೇನು? ಡಿ.ಕೆ. ಶಿವಕುಮಾರ್ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಟನಲ್ ರೋಡ್ಗೆ ಟೆಂಡರ್ ಅಪ್ಲೈ ಮಾಡಿದ್ದಾರೆ ಗೌತಮ್ ಅದಾನಿ ಅವರ ಕಂಪನಿಯವರು. ಅದಾನಿ ಎಂಟರ್ಪ್ರೈಸಸ್ 22,000 ಕೋಟಿ ರೂಪಾಯಿಗೆ ಟೆಂಡರ್ ಹಾಕಿದೆ. ಇನ್ನೇನು ಟೆಂಡರ್ ಫೈನಲ್ ಆಗಬೇಕು. ಅದಕ್ಕಿಂತ ಮುಂಚೆ ನಡೆದಿರುವ ಈ ಭೇಟಿ ಕುತೂಹಲಕಾರಿಯಾಗಿದೆ. ಈಗ ಮಜಾ ಅಂದ್ರೆ ಬಿಜೆಪಿ ಅವರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಲಾಲ್ಬಾಗ್ ಸ್ಯಾಂಕಿ ಕೆರೆಯ ಜಾಗವನ್ನ ಟನಲ್ ರೋಡ್ಗೆ ಕೊಡ್ತಿದ್ದಾರೆ. ಅದಾನಿಗೆ ಕಾರ್ಪೆಟ್ಟು, ರಾಜ್ಯದ ಜನರಿಗೆ ಬಿಸ್ಕೆಟ್ಟು ಅಂತ. ಹೋಯ್ತಣ್ಣ ಹೋಯ್ತು, ಲಾಲ್ಬಾಗ್ ಹೋಯ್ತು, ಪಾರ್ಕ್ ಗೋವಿಂದ ಗೋವಿಂದ ಅಂತ ಬಿಜೆಪಿ ನಾಯಕರುಗಳ ಘೋಷಣೆಗಳನ್ನು ಕೂಗಿದ್ರಿ ಇವತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅದಾನಿಗೆ ಕಾರ್ಪೆಟ್, ಜನಗಳಿಗೆ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಹೋಯ್ತಣ್ಣ ಹೋಯ್ತು, ಲಾಲ್ಬಾಗ್ ಹೋಯ್ತು, ಹೋಯ್ತಣ್ಣ ಹೋಯ್ತು, ಸಿಟಿ ಹೋಯ್ತು, ಹೋಯ್ತಣ್ಣ ಹೋಯ್ತು, ಲಾಲ್ಬಾಗ್ ಹೋಯ್ತು, ಹೋಯ್ತಣ್ಣ ಹೋಯ್ತು, ಲಾಲ್ಬಾಗ್ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಸಿಟಿ ಗೋವಿಂದ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕನ್ನುವುದು ಸಭೆಯ ಮುಂದಿರುವ ವಿಷಯ. ರಾಜಕೀಯ ಜಟಾಪಟಿ ಶುರುವಾಗಿದೆ. ಅದಾನಿಗೆ ಬಿಜೆಪಿ ಏಜೆಂಟ್ ಅಂತಾರೆ, ಡಿ.ಕೆ. ಶಿವಕುಮಾರ್ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಈ ಭೇಟಿಗೆ ರಾಹುಲ್ ಗಾಂಧಿ ಅವರ ಅನುಮತಿ ಇತ್ತ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಕೇಳಿದ್ರು. ವಿಧಾನಸೌಧದಲ್ಲಿ ಭೇಟಿಯಾಗಬೇಕಾಗಿತ್ತು, ಮನೆಗೆ ಬಂದಿದ್ಯಾಕೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರಶ್ನೆ. ಇದೊಂದು ಸೌಜನ್ಯದ ಭೇಟಿ ಅಂದರು ಡಿ.ಕೆ. ಶಿವಕುಮಾರ್. ನೀವು ಅದಾನಿನ ಕಾಂಗ್ರೆಸ್ ಬಿಜೆಪಿ ಏಜೆಂಟ್ ಅಂತೀರಾ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ.ಕೆ. ಶಿವಕುಮಾರ್ ಅವರು ಅದಾನಿಯನ್ನು ರೆಡ್ ಕಾರ್ಪೆಟ್ ಹಾಕಿದ್ದಾರೆ.
ಇದು ನಿಮ್ಮ ದ್ವಂದ್ವ ನಿಲುವಲ್ವ ಏನು? After the first time, after I became ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರೆ ಹೋಗಿದ್ದಾರೆ. ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ರು, ಇನ್ಯಾರೋ ಬಂದಿದ್ರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲದ ಮತ್ತೆ ಏನವರು ಯಾರನ್ನಾದರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ, ವಿಧಾನಸೌಧ ಕಚೇರಿಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದರು ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು ದುರ್ಬಿಡ್ಕೊಂಡಿರ್ತೀವಿ ವಿರೋಧ ಪಕ್ಷದಲ್ಲಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಭೇಟಿಯನ್ನ ಸಮರ್ಥಿಸಿಕೊಂಡ್ರು. ಟನಲ್ ಯೋಜನೆಗೆ ಟೆಂಡರ್ ಸಲ್ಲಿಸೋದ್ರಿಂದ ಸೌಜನ್ಯಕ್ಕೆ ಭೇಟಿಯಾಗಿದೆ. ಗೌತಮ್ ಅದಾನಿ ಮುಖ್ಯಮಂತ್ರಿಗಳು ಭೇಟಿಯಾಗೋದ್ರಲ್ಲಿ ಏನ್ ತಪ್ಪು ಅಂತ ಕೇಳಿದ್ರು. ಈಗಲೂ ಕೇಂದ್ರ ಸರ್ಕಾರ ಅಂಬಾನಿ ಅದಾನಿಯ ಗುಲಾಮರೇ ಅನ್ನೋದು ನಮ್ಮ ಅಭಿಪ್ರಾಯ. ಕಾನೂನು ಪ್ರಕ್ರಿಯೆಯನ್ನು ತಡೆಯೋದಕ್ಕೆ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ನ್ಯಾಯಯುತವಾಗಿ ಟೆಂಡರ್ ಸಿಕ್ಕಿದ್ರೆ ಏನು ಮಾಡೋದು ಅಂದ್ರು ಗೃಹ ಸಚಿವರು. ಅದಾನಿ ಅವ್ರ ಬಗ್ಗೆ ವೈಯಕ್ತಿಕ ನಮ್ದು ಏನೇ ಅಭಿಪ್ರಾಯ ಇರ್ಬೋದು. ನಮ್ಮ ಚಿತ್ತಾಪುರ್ನಲ್ಲಿ ACC ಸಿಮೆಂಟ್ ಫ್ಯಾಕ್ಟ್ರಿ ಖರೀದಿ ಮಾಡಿರೋದು. ಏಷ್ಯಾಸ್ ಬಿಗ್ಗೆಸ್ಟ್ ಕ್ಲಿಂಕರ್ ಫ್ಯಾಕ್ಟ್ರಿ ಈಸ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ನಾವು ಇಟ್ ಈಸ್ ಅದಾನೀಸ್. ನಾನೇನಾದರೂ ಮಾಡೋಕ್ಕಾಗ್ತದ? ಇಲ್ಲ. ಕಾನೂನನ್ನು ಪಾಲನೆ ಮಾಡಿ ಅಷ್ಟೇ. ಆ್ಯಂಡ್ ಬಂದು ಭೇಟಿ ಆಗೋದ್ರಲ್ಲಿ ಏನಿದೆ ಫಾರ್ ಅಸ್ ಈಸ್ ಅ ಕಾಂಟ್ರಾಕ್ಟರ್, ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅಲ್ಲ. ಅವರು ಯಾವುದೋ ಒಂದೆರಡು ಪ್ರಾಜೆಕ್ಟ್ನಲ್ಲಿ L1 ಇದ್ದಾರೆ. Yes, it's a very important project for government of Karnataka. ನಾವಂತೂ we have not influenced the tender. ಈಗ ನಾಳೆ ಯು ಕ್ಯಾನ್ ಬಿ L1, ನೀವೇ L1 ಇರ್ಬೋದು. L1 ಇದ್ದಾಗ ಬಂದು ಸೌಜನ್ಯಕ್ಕೆ ಭೇಟಿ ಆಗಿರ್ತೀರ CMಗೆ, ಯಾಕಂದರೆ ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಈಗ ಈ ಲೀಗಲ್ ಪ್ರೊಸೆಸ್ ಅಂತೂ ನಾನು ಸ್ಕಟಲ್ ಮಾಡೋಕ್ಕಾಗಲ್ಲ, ನಾನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನ್ಯಾಯಯುತವಾಗಿ ಅವ್ರಿಗೆ ಸಿಕ್ಕಿದ್ರೆ ಸೋ ಬಿ ಇಟ್. ನಮಗೇನು ಕೆಲಸ ತೆಕ್ಕೊಳೋದು ಇಂಪಾರ್ಟೆಂಟ್. ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಅಂಬರೀಷ್ ಇರ್ಬೋದು, ನಮಗೇನು ಮಾಡೋದಿದೆ? ಲೀಗಲ್ ಪ್ರೊಸೆಸ್ನಲ್ಲಿ L1 ಆಗಿದ್ದಾರೆ. ನಾವು ನೇರವಾಗಿ ಯಾರಿಗಾನ ಬೇರೆಯವ್ರಿಗೆ ಕೊಟ್ಟಿದ್ರೆ ನೀವೇನು ಹೇಳ್ತಾ ಇದ್ರಿ? ಹಗರಣ ಅಂತ ಇದ್ರಿ. ಈಗ ಟೆಂಡರ್ ಪ್ರೊಸೆಸ್ ಫಾಲೋ ಆಗಿದೆ, ಪ್ರಕ್ರಿಯೆ ಫಾಲೋ ಆಗಿದೆ, ಅದಕ್ಕೆ ಬಂದು ಭೇಟಿ ಆಗಿರ್ಬೋದು. ಅದರಲ್ಲಿ ಇದೆ. ಮತ್ತು ಇವಾಗ BJP ಅವ್ರದ್ದು ಏನಂತಾರೆ? ಟನಲ್ ಮಾಡ್ಬೇಕಂತಾರ ಮಾಡಬಾರ್ದಂತಾರ? ಅದಾನಿಗೆ ಸಿಕ್ಕಿದೆ ಅಲ್ಲ. ಈಗ ಯಾವ ಈ MP ಗಳೆಲ್ಲ ಬಾಯ್ ಬಡ್ಕೊತಾ ಇದ್ರಲ್ಲ, ಈಗ ಅವ್ರ ನೆಂಟರಿಗೆ ಸಿಕ್ಕಿದೆ. ಈಗ ಟನಲ್ ಮಾಡಬೇಕಾ? ಈಗ ನಾವೇನು ಮಾಡಬ ನೆಂಟರು ಅವ್ರ ಬೀಗರು ಹಾಕ್ಬೋದಲ್ಲ ಟೆಂಡರು, ನಾವು ಹಾಕಕ್ಕಾಗಲ್ಲ ಅಲ್ಲ ಹಾಕಾಗುತ್ತಾ? ನಮ್ದು ಪಾರದರ್ಶಕವಾಗಿ ಒಂದು ಪ್ರಕ್ರಿಯೆ ಇದೆ ಸರ್ಕಾರದಲ್ಲಿ. ಆ ಪ್ರಕ್ರಿಯೆ ಪ್ರಕಾರ ಸಿಕ್ಕಿದೆ. ಅದು ಅವ್ರ ನೆಂಟರಿಗೆ ಸಿಕ್ಕಿರ್ಬೋದು, ಅವ್ರ ಬೀಗರಿಗೆ ಸಿಕ್ಕಿರ್ಬೋದು. ನಾವೇನು ಮಾಡೋಕ್ಕಾಗ್ತದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.